ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಟಾಪಿಕ್ ಏನಂದ್ರೆ, ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್? ಈ ಸಂಬಂಧದ ಮುಂದಿನ ಭವಿಷ್ಯವೇನು? ನೀವು ಯಾವುದಾದ್ರೂ ಒಂದು ಸಂಬಂಧ ನೀವು ತೊಗೊಂಡ್ರೆ ಜೀವನದಾಗಿಂದ, ಇದು ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಹೋಗಿ ನಿಂದಿರ್ತದೆ ಗೊತ್ತಿಲ್ಲ, ನಿಮ್ಗೆ ಕನ್ಫ್ಯೂಸನ್ ಆಯ್ತದೆ. ಮುಂದೆ ಏನಾಗ್ಬೋದು ಇದಕ್ಕೆ? ಈ ರಿಲೇಷನ್ಶಿಪ್, ನೀವು ಯಾವ ರಿಲೇಷನ್ಶಿಪ್ನಾಗ ಅದಿರಿ, ಯಾವ್ದಾರ ಸೆಲೆಕ್ಟ್ ಮಾಡಿರಿ. ನೀವು ಮುಂದೆ ಇದು ಚೆನ್ನಾಗಿರ್ತದ, ಚೆನ್ನಾಗಿರಲ್ಲ, ಏನಾಗ್ತತಿ, ಕಮಿಟ್ಮೆಂಟ್ ಸಿಗ್ತದ, ಕಮಿಟ್ಮೆಂಟ್ ಸಿಗಲ್ಲ, ಆಲ್ರೆಡಿ ನಾವು ಕಪಲ್ಸ್ ಇದೇವ್ರಿ, ಸೊ ನಮ್ಮ ಜೀವನ ಮುಂದೆ ಚೆನ್ನಾಗಿರ್ತದ. ಒಂದು ಯಾರ್ಯಾರಿಗೆ ಹಿಂಗೆ ಭಯ ಆಯ್ತಲ್ಲ ಅಥವಾ ಏನಾದರೂ ಒಂದು ಕ್ವಶನ್ಸ್ ಇದಾವಲ್ಲ ಅವರಿಗಾಗಿ ಇದು ರೀಡಿಂಗ್. ಸೊ ಇಲ್ಲೇ ಪಿಕ ಕಾರ್ಡ್ 2 ಕಾರ್ಡ್ ಇಟ್ಟನೆ, ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇದು 1, ಇದು 2. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ನಿಕಿತಾ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕನ್ನಡ ರೀಡಿಂಗ್, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ. ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಅವೇಕನ್ ಟ್ಯಾರೋಸ್, ನಿಕಿತಾ ಟ್ಯಾರೋ, ರಿಲೇಷನ್ಶಿಪ್ ಟ್ಯಾರೋ, ಲವ್ ಟ್ಯಾರೋ ರೀಡಿಂಗ್, ಡೈಲಿ ಟ್ಯಾರೋ ಕನ್ನಡ. ಓಕೆ, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ ಸಿಚುವೇಶನ್, ನಿಮ್ಮ ವ್ಯಕ್ತಿ ಏನು ಭಾವನೆಗಳು ಅದಾವು, ಕರೆಂಟ್ ಫೀಲಿಂಗ್ಸ್ ಎಲ್ಲನೂ ನಿಮ್ಗೆ ಇಲ್ಲಿ ಸಿಗ್ತಾ ಐತಿ. ಸೊ ಇವರಿಂದ ರೈಟ್ ಪ್ಲೇಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ. ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇದು 1, ಇದು 2 ಸೆಲೆಕ್ಟ್ ಮಾಡ್ಕೊಂಡಿರಿ ಅಂದ್ಕೊಂಡಿನಿ. 2 ಸಂಬಂಧಗಳಿದ್ರೆ 2 ಕಾರ್ಡ್, ಅದಕ್ಕೊಂದು ಇದಕ್ಕೊಂದು ಇಬ್ಬರ ಬಗ್ಗೆ ನೋಡ್ಬೇಕಂದ್ರೆ ಒಬ್ಬರು ಅಂದ್ರೆ ಒಬ್ರು ಸೆಲೆಕ್ಟ್ ಮಾಡ್ಕೊಡ್ರಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಕಾರ್ಡ್. ಓಕೆ, ಇದನ್ನು ತೆಗೆದು ಇಟ್ಬಿಡ್ತೇನೆ. ಸೊ ಇದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದೆ ಅದನ್ನು ಲಾಸ್ಟಿಗೆ ತೆಗ್ಯಾನಂತ ಗೈಡೆನ್ಸ್ ಅದ ನಿಮ್ಗೆ. ಸೊ ನೀವು ಯಾವ ಒಂದು ಸಂಬಂಧನ, ಯಾವ ರಿಲೇಷನ್ಶಿಪ್ಪದ ಬಗ್ಗೆ ನೋಡ್ಬೇಕಂತ ವಿಚಾರ ಮಾಡ್ತಿದ್ದೀರಿ, ಆ ಸಂಬಂಧದ ಮುಂದಿನ ಭವಿಷ್ಯ ಏನೈತಿ, ಎಲ್ಲಿಗೆ ಹೋಗಿ ನಿಂದಿರ್ಬೋದು, ಇದು ಒಳ್ಳೇದಾಗ್ತದ ಏನಾಗ್ತದೆ ಅಂತ ನೋಡೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಕ್ವೀನ್ ಆಫ್ ಪೆಂಟಿಕಲ್ಸ್, ದ ಹರ್ಮಿಟ್, Eight of Swords, Three of Swords, King of Pentacles. ಸೊ ನೀವು ಯಾವ್ದು ಒಂದು ಸಂಬಂಧ ಇಲ್ಲಿ ನೋಡ್ತಿದ್ದೀರಲ್ಲ, ಮೊದಲು ಭಾಳ ಚೆನ್ನಾಗಿತ್ತು ಅನಿಸುತ್ತಿದೆ. ಒಬ್ರಿಗೊಬ್ರು ಭಾಳ ಹೊಂದ್ಕೊಂಡು ಹೋಗಿದ್ರಿ, ಒಬ್ರಿಗೊಬ್ರು ಯಾರೂ ಜಡ್ಜ್ ಮಾಡ್ತಿದ್ದಿಲ್ಲ, ಒಬ್ರಿಗೊಬ್ರು ನೀವು ಅರ್ಥ ಮಾಡ್ಕೊತಿದ್ರಿ. ಒಬ್ರಿಗೆ ಕಷ್ಟ ಇದ್ದಾಗ ಒಬ್ರು ಅದನ್ನು ಒಂದು ಕರುಣೆ ಅಥವಾ ಒಂದು ಪ್ರೀತಿ ನಿಸ್ವಾರ್ಥದಿಂದ ಅದನ್ನು ನೀವು ಒಂದಕ್ಕೊಬ್ರು ಇಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನಿಸುತ್ತೆ. ಬಟ್ ಇಲ್ಲಿ ಏನಾಯ್ತು, ಮೋಸ್ಟ್ಲಿ ದುಡ್ಡಿನ ಕಾಸಿನ ವ್ಯವಹಾರ ಒಳಗಿಲ್ಲೇ ಭಾಳ ಜನರಿಗೆ ದೂರಾಗಿರಿ, ಜಗಳ ಮಾಡ್ಕೊಂಡಿರಿ, ಮಾತುಕತೆ ಬಿಟ್ಟಿರಿ, ಏನೋ ಒಂದು ಕೆಲವೊಂದು ವಿಷಯ ಒಳಗೆ ಈಗ ಸದ್ಯ ಪರಿಸ್ಥಿತಿ ಒಳಗೆ ನೀವಿಬ್ಬರು ಮಾತಾಡ್ತಾ ಇಲ್ಲ, ಅಥವಾ ರಿಲೇಷನ್ಶಿಪ್ನಾಗ ಇದ್ದರೂ ಸಹ ನಾವೊಂದು ಒಂಟಿತನ ಕಾಡ್ತಾ ಐತಿ, ನಿಮ್ಗೆ ಲೋನ್ಲಿನೆಸ್ ಕಾಡ್ತಾ ಐತಿ, ಸಮಥಿಂಗ್ ಈಸ್ ಮಿಸ್ಸಿಂಗ್ ಇನ್ ದಿಸ್ ರಿಲೇಷನ್ಶಿಪ್ ಅಂತ ನಿಮಗೆ ಇಲ್ಲಿ ಅನ್ನಿಸ್ತಾ ಐತಿ. ಈಗಿಂದ ಏನೋ ನನಗೆ ಇನ್ನೂ ಜಾಸ್ತಿ ಡಿಸರ್ವ್ ಮಾಡ್ತಿದ್ನೋ ಏನೋ ಅಂತ ಅನ್ನಿಸ್ತಿರ್ಬೋದು. ನನ್ನನ್ನು ಎದುರಿಗಿರೋ ವ್ಯಕ್ತಿ ನನಗೆ ಅರ್ಥ ಮಾಡ್ಕೊಳಕತ್ತಿಲ್ಲ ಅಂತಲೂ ನಿಮಗೆ ಹಿಂಗೆ ಒಂಥರ ಬೇಜಾರಾಗ್ತಿರ್ಬೋದು. ಆ ರೀತಿಯಾದಂಥ ಒಂದು ಎನರ್ಜಿಲೇ ಕಾಣ್ತಾ ಐತಿ ಈಗಿನ ಪರಿಸ್ಥಿತಿ ಒಳಗೆ. ನಿಮ್ಮ ರಿಲೇಷನ್ಶಿಪ್ ಒಳಗೆ ಎಲ್ಲಾದ್ರೂ ದೂರ ಹೋಗ್ಬಿಡ್ಲ, ಈ ವ್ಯಕ್ತಿ ಕಾಣ್ಲಾರ್ದಂಗೆ ಹೋಗ್ಬಿಡ್ಲ, ಮಾತಾಡ್ಸೋದ ಬೇಡ ಅವ್ರನ್ನ, ಹಿಂಗೆ ಮನಸ್ಥಿತಿನೂ ನಿಮ್ಮದು ಇಲ್ಲಿ ಇರ್ಬೋದು. ಅಂದ್ರೆ ನಿಮಗೆ ನೀವೇ ರಿಯಲೈಸ್ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು, ನನಗಾಗಿ ಒಂದು ಟೈಮ್ ಬೇಕು ಅಂತ ನಿಮಗಿಲ್ಲಿ ಅನ್ನಿಸ್ತಾ ಐತಿ ಈ ರಿಲೇಷನ್ಶಿಪ್ ಒಳಗೆ, ಈ ಸದ್ಯದ ಪರಿಸ್ಥಿತಿ ಒಳಗೆ. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್? ಇದು ಇವತ್ತಿಂದ ಟಾಪಿಕ್ ಏನಂದ್ರೆ, ಮುಂದೊಂದಿರೋ ರಿಲೇಷನ್ಶಿಪ್ ಒಳಗೆ, ಯಾಕಂದ್ರೆ ಈಗ ನಿಮ್ಗೆ ಹಿಂಗೆ ಅನ್ಸಾಕತೈತಿ. ಸೊ ಇಲ್ಲಿ ಬಂದಿರೋದು 8 of Swords, ಇಲ್ಲಿ ಹರ್ಮಿಟ್. ಮುಂದೊಂದಿನ ನಿಮ್ಗೆ ರಿಲೇಷನ್ಶಿಪ್ ಒಳಗೆ ಹೋದ್ಮೇಲೆ ಭಾಳ ಸಿಕ್ಕ ಹಾಕ್ಕೊಂಡೆ ಅನ್ನೋದು,
ನಿಮ್ಮ ಥಾಟ್ಸ್ ಒಳಗೆ ನೀವು ಸಿಕ್ ಹಾಕೊಂಡ್ಬಿಡ್ತೀರಿ, ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಂಥರ ಹಿಂಗೆ ಜೈಲೊಳಗೆ ನಮ್ಮನ್ನು ಹೋಗಿ ಬಾಗ್ಲಾಕೊಂಡು ಹೆಂಗಿರ್ತದಲ್ಲ ಹಂಗೆ ಒಂದು ಮನಸ್ಥಿತಿ ಬರ್ಬೋದು. ಉಸಿರುಗಡ್ದಿಂದ ಒಂದು ವಾತಾವರಣ ನಿಮಗಿಲ್ಲಿ ಬರ್ಬೋದು ಈ ರಿಲೇಷನ್ಶಿಪ್ ಒಳಗೆ. ಯಾಕಂದ್ರೆ ಎದುರಿಗಿರೋ ವ್ಯಕ್ತಿಯಿಂದ ನಿಮಗೆ ಭಾಳ ವಾಪಸ್ ನೀವೇನು ಎನರ್ಜಿ ಕೊಡ್ತಿದ್ದೀರಿ, ಒಂದು ಪ್ರೀತಿ, ಕಾಳಜಿ, ಒಂದು ಟೈಮ್, ಅದು ನಿಮಗೆ ಸಿಗಾಕತ್ತಿಲ್ಲ ವಾಪಸ್ ಇಲ್ಲಿ. ನೀವಾಗಿ ನೀವು ಹೋಗಿ ಸಿಕ್ ಹಾಕೊಂಡಾಗ ಒಂದೊಂದು ಪರಿಸ್ಥಿತಿ ಅಂತ ನಿಮಗೆ ಅನ್ನಿಸ್ಬೋದು ನೆಕ್ಸ್ಟ್ ಇದ್ರೊಳಗೆ. ಯಾಕಂದ್ರೆ ಏಸ್ ಆಫ್ ಸೋರ್ಸ್ ಅದನ್ನ ಹೇಳ್ತಾ ಇದ್ದಿಲ್ಲ. ಫ್ಯೂಚರ್ ಆಫ್ ದಿಸ್ ಅಂದ್ರೆ ಈ ರಿಲೇಷನ್ಶಿಪ್ ಅಂದ್ರೆ ಕನ್ನಡಿ ಒಳಗಿನ ಗಂಟನು ಅಂತ ಅನ್ನಿಸ್ಬಿಡ್ಬೋದು. ಇದನ್ನು ಬಿಡಿಸ್ಕೊಳಕ್ಕೂ ಬರಲ್ಲ, ಇದರಿಂದ ಹೊರಗೆ ಹೋಗೋಕ್ಕೂ ಬರಲ್ಲ. ಆ ರೀತಿದೊಂದು ಪರಿಸ್ಥಿತಿ ಇರ್ಬೋದು, ಬರ್ತತೀವಿ. ಓಕೆ, ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಈಗ. ಸೊ ಮುಂದೆ ಏನಾಗ್ಬೋದು ಈ ರಿಲೇಷನ್ಶಿಪ್ ಅಂದ್ರೆ ಬ್ರೇಕಪ್ ಆಗೋ ಚಾನ್ಸಸ್ ಭಾಳ ಐತಿ. ಕ್ವೀನ್ ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದತಿ, ಬಟ್ ಇನ್ನು ಗುಡ್ ಸೆನ್ಸ್ ಒಳಗೆ ಬಂದಿಲ್ಲ. ಯಾಕಂದ್ರೆ ಅವ್ರ ಪಾಡಿಗೆ ಅವರು ತಮ್ಮ ಪಾಡಿಗೆ ತಾವು ಚೆನ್ನಾಗಿರೋಕ್ಕೆ ವಿಚಾರ ಮಾಡ್ತಿದಾರ. ಇಲ್ಲಿ ನಿಮ್ಮ ಕಡೆಗೆ ನೀವು ನೋಡಿದರೆ ಡೌನ್ ಟು ಅರ್ತ್ ಪರ್ಸನ್ ಅದಿರಿ, ಬಟ್ ಅಲ್ಲಿ ಅವರು ನಿಮ್ಗೆ ಅಷ್ಟೊಂದು ಕಾಳಜಿ ಕೊಡಕತ್ತಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಬೇಕಾದಷ್ಟು ಇರಾಕ ಜೀವನ ಮಾಡೋಷ್ಟು ನಿಮ್ಗೆ ಒಂದು ಎಬಿಲಿಟಿ ಐತಿ. ನೀವು ಬಯಸ್ತಿರೋದು ಒಂದು ಕೇರಿಂಗ್ ನೇಚರ್, ನನಗೆ ಒಂದು ಸಮಾಧಾನ ಮಾತಾಡೋರು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋರ, ನೀವು ಆ ರೀತಿ ಕೇಳ್ತೀರಿ, ಡೌನ್ ಟು ಅರ್ತ್ ಪರ್ಸನ್ ಕೇಳ್ತೀರಿ. ಬಟ್ ಇಲ್ಲಿರೋ ವ್ಯಕ್ತಿ ನಿಮ್ಗೆ ನೆಕ್ಸ್ಟ್ ಅಂದ್ರೆ ಇಲ್ಲಿ 3 ಆಫ್ ಸೋರ್ಸ್ ಬಂದೈತೆ. ಭಾಳ ಬ್ರೇಕಪ್ ಆಗಿ ಚಾನ್ಸಸ್ ಭಾಳ ಅದಾವೆ. ಇಲ್ಲಿ ಡೈವರ್ಸ್ ಆಗ್ಬೋದು, ಮನಸ್ಥಿತಿ ಕೆಡ್ಬೋದು. ನಿಮ್ಮದು ಮನಸ್ಥಿತಿ ಅಂದ್ರೆ ಅಷ್ಟು ನೋವು ಆಗ್ಬೋದು. ನಾ ಇಲ್ಲೇನಂದರೆ 8 ಆಫ್ ಸೋರ್ಸ್ ಆದಮೇಲೆ ಇದು ಏನಾದ್ರು ಸರಿ ಮಾಡಿದರೆ ಸರಿ ಆಗಬಹುದಾ ಅಂತ ಕಾರ್ಡ್ ತೆಗೆದಿದ್ದೆ ಅದನ್ನ. ಆ್ಯಕ್ಚುಲಿ ಆ ಕಾರ್ಡ್ ಬಂದಮೇಲೆ, ಬಟ್ ಇಲ್ಲಲ್ಲಿ 3 ಆಫ್ ಸೋರ್ಸ್ ಬಂತದ. ಬಟ್ ವೈ? ಯಾಕಂದ್ರೆ ಎದುರಿರೋ ವ್ಯಕ್ತಿ ತಮ್ಮದು ಸ್ಟೇಟಸ್ಸು, ತಮ್ಮದು ಒಂದು ಕರಿಯರ್ ಬಿಲ್ಡ್ ಮಾಡ್ಕೊಳೋದು, ತಾವೇನೋ ಕನಸುಗಳಿರ್ತಾವಲ್ಲ ಮಟೀರಿಯಲಿಸ್ಟಿಕ್ ಆಗಿ, ನಾ ಇಂಥ ಮನೆ ಕಟ್ಟಬೇಕು, ಇಂಥ ಗಾಡಿ ತೊಗೋಬೇಕು, ನಾನು ಪ್ರಮೋಷನ್ ತೊಗೋಬೇಕು, ನನ್ನನ್ನು ನಾನು ಒಂದು ಸೊಸೈಟಿ ಒಳಗೆ ಒಂದು ಚಲೋ ಹೆಸರು ತೊಗೋಬೇಕು ಅನ್ನೋ ಉದ್ದೇಶನ ಅವ್ರಿಗೆ ಭಾಳ ಆಗ್ತೈತಿ. ನಿಮ್ಮ ಸಲುವಾಗಿ ಅವರು ರಿಸ್ಕ್ ತೊಗೊಳಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಈ 3 ಕಾರ್ಡ್ ಏನು ಹೇಳ್ತದೆ ಇಲ್ಲಿ ನೋಡ್ರಿ, ಹರ್ಮಿಟ್ ಕಾರ್ಡ್, 8 ಆಫ್ ಸೋರ್ಸ್ ಆ್ಯಂಡ್ 3 ಆಫ್ ಸೋರ್ಸ್. ಈಗ ಆಲ್ರೆಡಿ ನೀವು ಆ ಮೋಡ್ ಒಳಗೆ ಅದಿರಿ, ಅದರಿಂದ ಹೊರಗೆ ಬರ್ತೀರನಂತ ನೋಡಿದ್ದೆ ನಾನು ಕಾರ್ಡ್ ಬಂದ ಕೂಡಲೇ. ಬಟ್ ಸೊ ನೋಡಿರಿ, ಹುಷಾರಾಗಿರ್ರಿ, ಭಾಳ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಬೇಡ ಇಲ್ಲ ಅಷ್ಟೆ. ಮೊನಾಲಜಿ ಕಾರ್ಡಿಂದ ಏನು ಬರ್ತದೆ ನೋಡೋಣ. ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್? ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. A win-win outcome is forecast. Nothing is set in stone. ನಿಮ್ದು ಏನೋ ಒಂದು ಗೋಲ್ ಇಟ್ಕೊಂಡಿರಿ ಜೀವನದಾಗ. ಇಲ್ಲಿ ಯಾಕಂದ್ರೆ ಕಿಂಗಕ್ಕೇನೋ ಪೆಂಟಕಲ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಾಗೂ ಏನೋ ಒಂದು ಕರಿಯರ್ ವೈಸು ನೀವು ಒಂದೇನೋ ಸಾಧಿಸ್ಬೇಕು, ನಾನು ಪ್ರಮೋಷನ್ ತೊಗೋಬೇಕು, ನಾನು ಒಂದು ಫೈನಾನ್ಷಿಯಲಿ ಚೆನ್ನಾಗಾಗಬೇಕು ಅಂತ ನಿಮ್ದು ಏನಾದರೂ ಒಂದು ಗೋಲ್ಸ್ ಇದ್ರೆ, ಸೊ ಆ ಗೋಲ್ನ ನೀವು ಅಚೀವ್ ಆಗ್ತದಿರಿ ಅಂತ ಬಂದೈತಿಲ್ಲಿ. ಸೊ ಅಂದರೆ ರಿಲೇಷನ್ಶಿಪ್ ಒಳಗೆ ಇದ್ಯಾಕೆ ಬಂತ್ರಿ ಅಂತ ಕೇಳ್ಬೋದು ಕಾರ್ಡ್. ಅಂದರೆ ಅದ್ರ ಕಡೆ ಲಕ್ಷ್ಯ ಕೊಡ್ರಿ ಅಂತ ನೀವು ಒಂದು ಬಂದಿರೋದು ಅದು ನಿಮ್ಗೆ. ರಿಲೇಷನ್ಶಿಪ್ನ ಒಂದಕ್ಕೆ ಅದೇ ಈ ವ್ಯಕ್ತಿ ಬೇಕು, ಈ ವ್ಯಕ್ತಿ ನನ್ನ ಈ ಸಂಬಂಧ ಅಂದ್ರಾಗ ನೀವು ಇಲ್ಲಿ ಬರ್ತಿರೋದಂಥದ್ದನ್ನು ಕಳ್ಕೊತೀರಿ. ಸೊ ಆ ವಿನ್ ಔಟ್ಕಮ್ ಇಸ್ ಫೋರ್ಕಾಸ್ಟ್ ಅಂತಂದ್ರೆ ಇಲ್ಲಿ ನಿಮಗಿಲ್ಲಿ ಒಳ್ಳೇದಾಗ್ತೈತಿ. ಇಲ್ಲಿ ತಕ್ಕಡೈತಿ ಇಲ್ಲಿ ಎರಡು ಸಮ ತೂಗಬೇಕವು. ಸಮ ತೂಗಿಲ್ಲ ಅಂದ್ರೆ ನಿಮ್ಮ ಜೀವನ ನೀವು ಬ್ಯಾಲೆನ್ಸ್ ಮಾಡ್ಕೋರಿ ಅಂತ ಬಂದಿರೋದು ಅದು. ಒಂದು ಕಡೆ ಎಮೋಷನ್ಸ್ ಇಟ್ಟು ಒಂದು ಕಡೆ ನಿಮ್ಮ ಕರಿಯರ್ ಇಟ್ಟಾಗ ಎರಡೂ ಸಮ ಇದ್ರೆ ಅದು ಚಂದ. ಒಂದು ಹೆಚ್ಚು ಕಮ್ಮಿ ಆದ್ರೂ ನಿಮಗಲ್ಲಿ ಸರಿ ಆಗಲ್ಲ. ನಥಿಂಗ್ ಈಸ್ ಸೆಟ್ ಇನ್ ಸ್ಟೋನ್. ನೀವೇನೋ ಅಂದ್ಕೊಂಡಿರ್ಬೋದು,
ಕಲ್ಲು ಮ್ಯಾಗೆ ಕೊರೆದು ಬರ್ದಿಂಗ ಅಂತ ಏನಿದೆ ಶಾಸನ ಅಂತ ಅಂತೇವಲ್ಲ ಹಂಗೆ ಇನ್ನೂ ಏನೂ ಆಗಿಲ್ಲ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಇನ್ನೂ ಸರಿ ಮಾಡ್ಕೊಳಕ್ಕೆ ಟೈಮ್ ಐತಿ ನೋಡ್ರಿ ಅಂತಲೇ ಹೇಳ್ಯಾರ. ಸೊ ದಿಸ್ ಈಸ್ ಅ ಗೈಡೆನ್ಸ್ ಅಲ್ಲ ನಿಮಗೆ. ಇನ್ನೂ ಸರಿ ಮಾಡ್ಕೊಳಕ್ಕೆ ಇಲ್ಲ, ಅದು ಯಾವುದು ಇದು ಹರ್ಮಿಟ್ ಒಂದು ಮೇಜರ್ ಅರ್ಕನ ಬಂದಿರೋದು, ಎಲ್ಲ ಮೈನರ್ ಅರ್ಕನ. ಸೊ ಯು ಕ್ಯಾನ್ ಚೇಂಜ್ ಇಟ್. ಇದನ್ನು ಕುತ್ಕೊಂಡು ಮಾತಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಓಕೆ, ನಿಮ್ಮಷ್ಟಕ್ಕೆ ನೀವು ಬೆಳ್ಕೊಂತ ಹೋಗ್ರಿ ಜೀವನದಾಗ. ಬಟ್ ಅದೊಂದು ಬಾಂಡಿಂಗ್ ಒಂದು ಬಂದಾಗ ಒಬ್ರಿಗೊಬ್ರು ಟೈಮ್ ಕೊಟ್ಕೊಳ್ಳೇಬೇಕು. ಅದಕ್ಕೊಂದು ಏನು ರೂಲ್ಸು ರೆಗ್ಯುಲೇಷನ್ ಎಲ್ಲ ಮಾಡ್ಕೊಳ್ರಿ, ಚಲೋ ಆಗಲಿ. ಸೊ ಹಾಡೇನು ಹೇಳ್ತದೆ ನೋಡೋಣ ಇಲ್ಲಿ. ಗೈಡೆನ್ಸ್: ಟೇಕ್ ಅ ಬ್ರೇಕ್ ತೊಗೊಳ್ರಿ ಇಬ್ಬರು. ಭಾಳ ರಿಲೇಷನ್ಶಿಪ್ ಆಗಿ ನನಗೆ ಟೈಮ್ ಕೊಡಕತ್ತಿಲ್ಲ, ನನ್ನ ಕೆಲಸ ಬ್ಯುಸಿ ಇದೆ, ನಿನ್ನ ಕೆಲಸ ಅಂದರೆ ಸ್ವಲ್ಪ ಬ್ರೇಕ್ ಕೊಟ್ಬಿಡ್ರಿ. ದಿಸ್ ಈಸ್ ಹರ್ಮಿಟ್ ಕಾರ್ಡ್ ಅದ. ನಿಮ್ಗೆ ಅನ್ನಿಸ್ತದೆ ಒಬ್ಬರೇ ಇರ್ಬೇಕು ಅನ್ಸೋದಿಲ್ಲ. ಸೊ ಟೇಕ್ ಅ ಬ್ರೇಕ್. ಹಂಗೆ ಜೀವನ ಅನ್ನೋದು ಹಂಗೆ ಓಡೋದು ಗಾಡಿ ಅಲ್ಲ. ಇಟ್ ಈಸ್ ಲೈಕ್ ಅ ಥ್ರೆಡ್ಮಿಲ್ ನೋಡಿರಲ್ಲ, ವಾಕ್ ಮಾಡ್ತಿರ್ತಾರಲ್ಲ, ಈಗ ಥ್ರೆಡ್ಮಿಲ್ ಅಂತ ಹೊಡೀರಿ, ಗೂಗಲ್ನಾಗ ತೋರಿಸ್ತೈತಿ. ವಾಕರ್ ಅಂತ ಹೇಳ್ತಾರಲ್ಲ, ಬೇಕಂದ್ರೆ ನಿಂದ್ರಿಸ್ಬೋದಲ್ಲ ಅದು. ಹಂಗೆ ಜೀವನ ಅನ್ನೋದು ಹಂಗೆ ಥ್ರೆಡ್ಮಿಲ್ ಇದ್ದಂಗೆ. ಅದರಿಂದ ಇಳಿದು ನಿಮ್ಮ ಜೀವನದ ಕಡೆ, ನಿಮ್ಮ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ, ನಿಮ್ಗೇನು ಪ್ಯಾಷನ್ ಐತೆ ಅದ್ರ ಕಡೆ ಲಕ್ಷ್ಯ ಕೊಡ್ರಿ ಅಂತ ಬಂದಿರೋದಿದೆ. ಓಕೆ, ಹೆಲ್ಪ್ಫುಲ್ ಆಯ್ತು ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಸೊ ನೆಕ್ಸ್ಟ್ ಕಾರ್ಡಿಗೆ ಹೋಗೋಣ. ಅಂತ ಇಲ್ಲೇ ನೀವು ವಿನ್ ಫೋರ್ಕಾಸ್ಟ್ ಮಾಡ್ಕೋಬೋದು. ಆಮೇಲೆ ನಿಮ್ದು ಅಚೀವಿಂಗ್ ಗೋಲ್ ಅಂತ ಮಾಡ್ಕೋಬೋದು. ಐ ನೀಡ್ ಅ ಬ್ರೇಕ್ ಅಂತಲೂ ಮಾಡ್ಕೋಬೋದು. ನಿಮಗಾಗಿ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ ಬಂದಿರೋದು ಇಂಪಾರ್ಟೆಂಟ್. ಇದ್ರೊಳಗೆ ಬಂದಿರೋದು ಈ ರಿಲೇಷನ್ಶಿಪ್ ಮುಂದೆ ಏನಾಕತಿ ಅಂತ ಬಂತಲ್ಲೇ. ಸೊ ಇದಕ್ಕೆ ಹಿಂಗೆ ಆಲ್ರೆಡಿ ನಮ್ಗೆ ನಡೆದತ್ರಿ ಅಂತಲೇ ಅನ್ಸಕತ್ತೈತಿ ಇಲ್ಲಿ ಹರ್ಮಿಟ್ ಒಳಗೆ. ಯು ಟೇಕ್ ಅ ಬ್ರೇಕ್, ಸ್ವಲ್ಪ ಪಾಸ್ ತೊಗೊಂಡು ದೂರ ಇದ್ಬಿಡ್ರಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡಿಗೆ ಹೋಗೋಣ. ಸೊ ಎಲ್ಲೋ ಕ್ರೌನ್ ಇರೋದು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಯಾಕೆ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್. ದ ಫೂಲ್, Eight of Cups, the Wheel of Fortune, Four of Swords and King of Swords. ನೀವು ಯಾರಿದನ್ನು ಈ ಕಾರ್ಡ್ ಸೆಲೆಕ್ಟ್ ಮಾಡಿರಲ್ಲ, ಹಳದಿ ಕಲರ್ ಕಾರ್ಡ್. ಸೊ ಇದು ನಿಮ್ಮ ರಿಲೇಷನ್ಶಿಪ್ ಹೊಸದಾಗಿನೂ ಸ್ಟಾರ್ಟ್ ಆಗಿರ್ಬೋದು. ಸೊ ಸಣ್ಣ ವಯಸ್ಸಿನವ್ರು ಇರ್ಬೋದು, ನೀವು ಯಾರೋ ಒಬ್ಬರು ಇದ್ರೊಳಗೆ. ಅಂದರೆ ಭಾಳ ಏಜ್ ಡಿಫ್ರೆನ್ಸ್ ಇರ್ಬೋದು ಇಲ್ಲೇ. ಬ್ಲೈಂಡಾಗಿ ನೀವು ಈ ರಿಲೇಷನ್ಶಿಪ್ ಒಳಗೆ ಬಂದಿರಿ ಅನಿಸುತ್ತೆ. ಅಂದರೆ ಭಾಳ ಹಿಂದಿಂದ ಏನೂ ವಿಚಾರ ಮಾಡಿಲ್ಲ. ಏನೋ ಚೆನ್ನಾಗಿ ಮಾತಾಡಿದ್ರು, ಏನೋ ಮನಸ್ಸಿಗೆ ಚಲೋ ಅನ್ನಿಸ್ತು, ಎಸ್ ಗೋ ಫಾರ್ ಅ ರಿಲೇಷನ್ಶಿಪ್. ಈ ವ್ಯಕ್ತಿ ಬೇಕು ನನಗೆ ಅಂತ ಈ ರಿಲೇಷನ್ಶಿಪ್ ಒಳಗೆ ನೀವು ಬಂದಿರಿ ಅನಿಸುತ್ತೆ. ಸೀರಿಯಸ್ನೆಸ್ ಇಲ್ಲ ಅನಿಸುತ್ತೆ ಈ ರಿಲೇಷನ್ಶಿಪ್ ಒಳಗೆ ಫಸ್ಟಿಗೆ. ಫಸ್ಟಿಗೆ ನೀವು ಮಾತಾಡೋ ಮುಂದೆ, ಫಸ್ಟಿಗೆ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆತಲ್ಲ ಆವಾಗಿಂದ ಹೇಳ್ತದೆ ನನಗೆ. ಒಂದು ರಿಸ್ಕ್ ತೊಗೊಂಡು ಏನಾಕತ್ತ ಆಗಲಿ ನೋಡೋಣ, ಮುಂದೇನಾಕತ್ತು ಬಂದಿದ್ದು ನೋಡೋಣ ಅಂತ ಈ ರಿಲೇಷನ್ಶಿಪ್ಪಿಗೆ ಬಂದರೆ ಅದು ಚೆನ್ನಾಗೂ ಇತ್ತು. ಸ್ಟಾರ್ಟಿಂಗ್ ಎಲ್ಲ ಚಂದ ಇತ್ತು, ಭಾಳ ಖುಷಿ ಇತ್ತು. ಈಗ 8 ಆಫ್ ಕಪ್ಸ್ ಬಂತಿಲ್ಲ ಸದ್ಯ ಪರಿಸ್ಥಿತಿ ಒಳಗೆ. ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರ್ಬೇಕು, ಇಲ್ಲ ನೀವು ಅವರಿಂದ ದೂರ ಬಂದಿರಬೇಕು. ಯಾಕಂದ್ರೆ ರಿಲೇಷನ್ಶಿಪ್ ಮಾತಾಡ್ತಿದ್ದೀನಿ. ಇದೇನೂ ಬೇಡ, ನನಗೆ ಇದನ್ನು ಚೆನ್ನಾಗಿಲ್ಲ. ಓಕೆ, ಇಲ್ಲೊಂದು ಎಮೋಷ್ನಲ್ ಬಾಂಡಿಂಗ್ ಐತಿ, ನಿಮ್ಮನ್ನು ಇಷ್ಟಪಡೋರು ಅದಾರ, ಈ ವ್ಯಕ್ತಿ ಒಬ್ಬರಲ್ಲ, ಸುತ್ತಮುತ್ತ ಜನ ನಿಮ್ಗೆ ಐತಿ. ಬಟ್ ಆದರೂ ನಿಮ್ಗೆ ಅದು ನನಗೆ ಬೇಡ, ಇಲ್ಲೇನೂ ಬೇಕಾಗಿಲ್ಲ, ನನಗೆ ರಿಲೇಷನ್ಶಿಪ್ ಬೇಡ, ಅವ್ರು ಸುತ್ತಮುತ್ತ ಜನನೂ ಬೇಡ ಅಂತ ನೀವು ದೂರ ಹೋಗಿರ್ಬೋದು. ಇಲ್ಲ ಆ ವ್ಯಕ್ತಿನ ದೂರ ಹೋಗಿರ್ಬೋದು, ಬೇಡ ಅಂತ. ರಿಲೇಷನ್ಶಿಪ್ ಕಟ್ ಆಗಲಿಲ್ಲ, ಬಟ್ ಇದು ನನಗೆ ಈಗ ನನಗೆ ಮಾತಾಡೋಂಗೆ ಇಷ್ಟ ಇಲ್ಲಪ್ಪ, ಏನೋ ಗೊತ್ತಿಲ್ಲ ಸಡನ್ನಾಗಿ ಒಂದು ಏನದು ಬ್ಲಾಕ್. ಇದು ಈಗ ಕಾಮನ್, ಈಗ ಬ್ಲಾಕ್ ಮಾಡ್ಯಾರ್ರಿ, ಮೆಸೇಜ್ ಮಾಡಿಲ್ರಿ. ನಿಮಗೆ ಅನಿಸ್ತೈತೆ ಅನಿಸ್ತೈತಿ ಇದನ್ನ ಈ ರಿಲೇಷನ್ಶಿಪ್ ಒಳಗೆ ಒಂದು ಸಣ್ಣ ಹುಡುಗರ ಜೊತೆ ಹೋಗ್ಬಿಟ್ಟು ನಾನು
ಐ ನೀಡ್ ಸಮಥಿಂಗ್ ಮೋರ್ ಅಂದರೆ ಇನ್ನೊಂದು ಸ್ವಲ್ಪ ತಿಳುವಳಿಕೆ ಬೇಕಾಗಿತ್ತು ನನಗೆ, ಇನ್ನೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್, ಒಂದು ರೆಸ್ಪಾನ್ಸಿಬಿಲಿಟಿ ಏನು ಬೇಕಾಗಿತ್ತು. ಹಾಗಾಗಿ ನೀವು ಒಂದು ಸ್ವಲ್ಪ ಇದರಿಂದ ದೂರ ಹೋಗಿರಿ. ಎಮೋಷ್ನಲಿ ಎಸ್ಪೆಷಲಿ ಭಾವನಾತ್ಮಕವಾಗಿ ಇಲ್ಲಿ ಕನೆಕ್ಷನ್ ಇಲ್ಲ ಅಂತಂದು ನೀವು ಬೇಜಾರಾಗಿ ಸ್ವಲ್ಪ ದೂರ ಹೋಗಿರಿ, ನೀವು ಅಥವಾ ಅವರಿಬ್ಬರಾಗೊಬ್ರು. ದಿಸ್ ಈಸ್ ಜಸ್ಟ್ ಒಂದು ಪಾಸ್, ಒಂದು ಬ್ರೇಕ್ ಅಂದ್ಕೊಳ್ರಿ. ಒಂದು ಸ್ಪೇಸ್ ಇದೆ ಇಬ್ಬರಿಗೂ. ಓಕೆ, ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂದ್ರೆ ವೀಲ್ ಆಫ್ ಫಾರ್ಚೂನ್ ಬಂದೈತೆ ನೋಡ್ರಿ. ಸೊ ನಿಮ್ಮ ಒಂದು ಜೀವನದೊಳಗೆ ಒಂದು ದೇವ್ರ ಆಟ ನಡೀತಾ ಐತಿ. ಓಕೆ, ಒಂದೊಂದ್ಸಲ ಟೈಮ್ ನಮ್ಮ ಜೊತೆಗೆ ಆಟ ಆಡ್ತೈತಿ. ನಮಗೆ ಕೆಲವೊಂದು ಒಳ್ಳೇದು ಕೊಡ್ಬೇಕಂದಾಗ, ನಮಗೊಂದು ಪಾಠಗಳನ್ನ ಕಲಿಸ್ಬೇಕಂದಾಗ, ಅಥವಾ ಅದನ್ನು ನಾವು ರಿಸೀವ್ ಮಾಡೋಕೆ ನಮ್ಗೆ ಶಕ್ತಿ ಇಲ್ಲ ಅಂದಾಗ ನಮ್ಗೆ ಕೆಲವೊಂದು ಟೆಸ್ಟ್ ಅನ್ಬೋದು ಅದು ನೀವು. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ಅಂದ್ರೆ ಭಾಳ ಚೆನ್ನಾಗೈತಿ ನಿಮ್ಮದು. ಈ ಥರ ನಿಮ್ಮದು ಭಾಗ್ಯ, ಒಂದು ಸೋಲ್ಮೇಟ್ ಅಂದ್ಕೊಳ್ರಿ. ಇವ್ರು ನಮ್ಮ ಜೀವನ ಬರಲೇಬೇಕು ಅಂತ ಬರ್ದಿರ್ತಾರಲ್ಲ ಆದಂಥ ಕಾರ್ಡ್. ಸೊ ಭಾಳ ಚೆನ್ನಾಗೈತಿ. ಚೆನ್ನಾಗಿ ಆಗ್ಬೇಕಂದಾಗ ನೀವಿಲ್ಲೇ ಫಸ್ಟ್ ನಿಮ್ಮ ಒಂದು ನೆಗೆಟಿವ್ ಯೋಚನೆಗಳಿಂದ ಹೊರಗೆ ಬರಬೇಕು. ಯಾಕಂದ್ರೆ ನಿಮ್ಮ ಇಲ್ಲಿ ಒಬ್ರು ಹೆಂಗೆ ಅದಿರಿ ನೀವು ಅಂದ್ರೆ ಭಾಳ ಪ್ರಾಕ್ಟಿಕಲ್ ಥಿಂಕಿಂಗ್ ಅದಿರಿ. ಪ್ರಾಕ್ಟಿಕಲ್ ಅಂದ್ರೆ ಲಿಟ್ರಲಿ ಪ್ರಾಕ್ಟಿಕಲ್ ಯೋಚನೆ ಮಾಡೋದದ್ರಿ ಇಲ್ಲಿ ಇಬ್ಬರಾಗೊಬ್ರು. ಯಾಕಂದ್ರೆ ಹಾಗಾಗಿ ನಾಳೆ ಒಬ್ಬರಿಗೆ ಭಾಳ ನೆಗೆಟಿವಿಟಿ ಆಗ್ಬೋದು. ಒಂದು ಸ್ವಲ್ಪ ದಿನ ಆಗಿದ್ಮೇಲೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಜೊತೆಗೆ ಹೋಗಕ್ಕೆ. ಅದನ್ನ ಈಗ ನೀವು ಸರಿ ಮಾಡ್ಕೊಂಬಿಟ್ರೆ ಆಲ್ರೆಡಿ ನಿಮಗಿಲ್ಲೇ ಒಂದು ಯಾಕಂದ್ರೆ ನಿಮ್ಮ ವ್ಯಕ್ತಿ ಇಲ್ಲೊಬ್ರು ನೀವು ಪ್ರಾಕ್ಟಿಕಲಿ ಥಿಂಕ್ ಮಾಡೋರಿದ್ದಾಗ ಎಮೋಷನ್ಸಿಗೆ ಅಷ್ಟೊಂದು ಇಲ್ಲೇ ಜಾಗಿರಂಗಿಲ್ಲ. ಅದರ ಅರ್ಥ ಅವ್ರು ಇಷ್ಟಪಡಲ್ಲ, ಅವ್ರು ನಿಮ್ಮನ್ನು ಕೇರ್ ಮಾಡಲ್ಲ, ನಿಮ್ಮ ಜೊತೆಗಿರಲ್ಲ ಅಂತಲ್ಲ. ಒಬ್ಬೊಬ್ಬರು ಭಾಳ ಎಮೋಷ್ನಲ್ ಬಾಂಡಿಂಗ್ ಕೇಳ್ತಿರ್ತಾರೆ. ಭಾವನಾತ್ಮಕವಾಗಿ ನೀವು ಒಂದು ಪ್ರೀತಿ ವಿಶ್ವಾಸ ಆದ ಭಾವನೆಗಳಿಗೆ ಬೆಲೆ ಕೊಡ್ತಿರ್ತಾರೆ. ಒಬ್ರು ಇಲ್ಲ ನಾನು ಅದನ್ನೆಲ್ಲ ನಿನ್ನ ಜೊತೆಗೆ ಬಾ, ನಿಂಗೆ ನಾನು ದುಡ್ಡು ತಂದು ಹಾಕೇನಿಲ್ಲ, ನಾನು ಹಿಂಗೆ ಮನೆ ಕೆಲಸ ಮಾಡೇನಿಲ್ಲ, ಅದು ತೋರ್ಸೋ ಸ್ಟೈಲ್ ಇರೋದಿಲ್ಲ. ಹಂಗೆ ಪ್ರಾಕ್ಟಿಕಲ್ ಇರೋ ವ್ಯಕ್ತಿ ಒಬ್ರದಿರಿ, ಒಬ್ಬರು ಭಾಳ ಭಾವನಾತ್ಮಕ ಅದಿರಿ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಅರ್ಥ ಮಾಡ್ಕೊಡ್ರಿ. ಅಡ್ಜಸ್ಟ್ ಅಲ್ಲ, ಅವ್ರು ಇರೋದು ಹಂಗೆ, ನಾ ಇರೋದು ಹಿಂಗೆ. ಎಲ್ಲರೂ ಒಂದೇ ಥರ ಇಲ್ಲ. ಅವ್ರ ಪ್ರೀತಿ ತೋರಿಸ್ಕೊಳೋದು ಅಥವಾ ಕಾಳಜಿ ತೋರಿಸೋದ ರೀತಿ ಹಿಂಗೆ, ನಾ ತೋರಿಸೋದು ಹಿಂಗೆ. ಅದು ಒಬ್ರಿಗೊಬ್ರು ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಭಾಳ ಚೆನ್ನಾಗಿ. ಇಲ್ಲಾಂದ್ರೆ ಭಾಳ ಕಷ್ಟ ಅನಿಸ್ತತಿ. ಒಬ್ಬರೇ ಆಗಕ್ಕೆ ಸ್ಟಾರ್ಟ್ ಆಗ್ತೀರಿ, ಯಾರೂ ಇಲ್ಲ ನನಗೆ ಅಂತಂದು. ಅದರ್ವೈಸ್ ವೆರಿ ಗುಡ್, ಈ ರಿಲೇಷನ್ಶಿಪ್ ಭಾಳ ಚೆನ್ನಾಗೈತಿ. ಓಕೆ, ಮೊನಾಲಜಿ ಕಾರ್ಡಿಂದ ಏನು ಬರ್ತದೆ ನೋಡೋಣ ನಿಮ್ಗೆ. ಯಾಕಂದ್ರೆ ನಿಮ್ಮ ಜೊತೆಗೆ ನೀವು ಇಬ್ಬರೊಳಗೆ ಒಬ್ರು ಯಾರಿದ್ರಲ್ಲ ಭಾಳ ಅಂದ್ರೆ ಭಾಳ ಶಾಣೆ ಅದಿರಿ. ವೈಸ್ ಪರ್ಸನ್ ಇದ್ರಿ, ವೈಸ್. ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಟು ಯುವರ್ ವೇ. ಶೋ ದ ವರ್ಲ್ಡ್ ದ ರಿಯಲ್ ಯು. A new romantic cycle begins. The wheel of fortune ಬಂತಿಲ್ಲ. ನಿಮ್ಮ ರಿಲೇಷನ್ಶಿಪ್ ಒಳಗೆ ಹೇಳಿದೆ, ಒಬ್ರು ಭಾಳ ಪ್ರಾಕ್ಟಿಕಲ್ ಅದಿರಿ, ಒಬ್ರು ಸ್ವಲ್ಪ ಎಮೋಷ್ನಲ್ ಅದಿರಿ. ಸ್ವಲ್ಪ ಎಲ್ಲ ಹಿಂಗೆ ಉಲ್ಟಾನ ಅದಿರಿ. ಬಟ್ ಇಬ್ಬರು ಅರ್ಥ ಮಾಡ್ಕೊತೀರಿ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಇಲ್ಲಿ ನಿಮ್ಮ ಒಂದು ಅಹಂಕಾರ, ಒಂದು ಸುಳ್ಳು ಪ್ರತಿಷ್ಠೆಗಳು, ಆ ಸ್ಟೇಟಸ್ಸಿಗಾಗಿ ನಿಮ್ಮ ರಿಲೇಷನ್ಶಿಪ್ನ ನೀವು ನಿಮ್ಮ ಆ ರಿಲೇಷನ್ಶಿಪ್ ಒಳಗೆ ತೊಗೊಂಬರ್ಬೇಡ್ರಿ. ಭಾಳ ನಾ ಭಾಳ ಸ್ಟ್ರಾಂಗ್ ಅದೀನಿ, ನಾ ಭಾಳ ರೊಕ್ಕ ಮಾಡ್ತೀನಿ, ನಂದು ಸ್ಟೇಟಸ್ ಚಲೋ ಐತಿ, ಇನ್ನೊಂದು ವ್ಯಕ್ತಿದು ಅಷ್ಟು ಇರಲಿಕ್ಕಿಲ್ಲ, ಅಥವಾ ಅವ್ರಿಗೆ ನಿಮ್ಮಷ್ಟು ತಿಳುವಳಿಕೆ ಇರಲಿಕ್ಕಿಲ್ಲ ಇಬ್ಬರಾಗೊಬ್ರಿಗೆ. ಅದನ್ನು ಹಿಂಗೆ ಟ್ರಿಗರ್ ಮಾಡಿ ಅದನ್ನು ಹೇಳಿ ನಾನು ಜಾಣದೇನಿ, ನನಗೆಲ್ಲ ಅರ್ಥ ಆಕತಿ, ನಿನಗೇನು ಅರ್ಥ ಆಗಲ್ಲ, ನಿನಗೇನು ಅರ್ಥ ಆಗಲ್ಲ, ನೀನು ಸುಮ್ಮನಿರು, ನಿನಗಿಲ್ಲ, ನೀ ದಡ್ಡ ಅನ್ಕೊಂತ ಹಿಂಗೆ ಹೊಂಟ್ಬಿಟ್ರೆ. ಉದಾಹರಣೆ ಅದು ಹೇಳಿದ್ದೆ. ಇಲ್ಲೇ ನಿಮ್ಮ ಪ್ರೈಡ್ ಐತಲ್ಲ, ಅದು ನಿಮ್ಗೆ ರಿಲೇಷನ್ಶಿಪ್ ಮೋಸ್ಟ್ಲಿ ಅದ. ಹಿಂಗಾಗಿನೂ ನೀವೀಗ ಒಬ್ರು ಯಾರೋ ಬೇಜಾರಾಗಿ ದೂರ ಹೋಗಿರಿ. ಎಷ್ಟೇ ಪ್ರೀತಿ ನನಗೆ ಬೇಕಾಗಿಲ್ಲಪ್ಪ, ಹಿಂಗೆ ನನಗೆ ಇನ್ಸಲ್ಟ್ ಮಾಡ್ಯಾರ, ನನಗೆ ಬೇಕಾಗಿಲ್ಲ, ನನಗೆ ಹಿಂಗೆ ಅನ್ನೋರು, ನಿಮ್ಮ ಕೂಗ್ತಿರಂತಾರಲ್ಲ ಹಂಗಾಗೈತದೆ. ಸೊ ಎದಕ್ಕಂದ್ರೆ ಅದು ಪ್ರೈಡ್, ಒಣ ಪ್ರತಿಷ್ಠೆ, ಅದು ತರಬೇಡ್ರಿ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಇಲ್ಲಿ ಹೇಳ್ತಿದ್ದಾರೆ ನಿಮ್ಗೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ನೀವೇನದಿರಿ ನೀವು ಜಗತ್ತಿಗೆ ತೋರಿಸ್ಕೊಡ್ರಿ. ಅಂದ್ರೆ ನಿಮ್ಮೊಳಗೆ ಒಂದು ಸ್ಟ್ರೆಂತ್ ಐತಿ,
ಓಕೆ, ಬರೀ ಇದು ವ್ಯಕ್ತಿಗಾಗಿ ಅಥವಾ ಈ ಸಂಬಂಧಕ್ಕಾಗಿ ನಿಮ್ಮ ಜೀವನನ ಒಂಥರ ಮುಡುಪಿಟ್ಬಿಡನಿ ನಾನು ಅದಕ್ಕೆ. ಇದು ಬಿಟ್ರೆ ನನಗೆ ಜಗತ್ತಿಲ್ಲ ಅನ್ಬೇಡ್ರಿ. ನಿಮ್ಮೊಳಗೆ ಒಂದು ಟ್ಯಾಲೆಂಟ್ ಐತಿ, ನಿಮ್ಮೊಳಗೆ ಒಂದು ನಿಮ್ಮದು ಒಂದು ಕರ್ತವ್ಯ ಐತಿ ಜಗತ್ತಿಗೆ ಕೊಡೋದು ಅಥವಾ ಸಮಾಜಕ್ಕೆ ಕೊಡೋದು. ಸೊ ನೀವೇನದಿರಿ ಅಥವಾ ಇಲ್ಲರಿ ನಾ ಎಲ್ಲೂ ಹೋಗಲ್ರಿ, ನಾ ಮನ್ಯಾಗ ಇರ್ತೇನೆ ರೀ ಅಂದರೆ ಮನೆಯೊಳಗೂ ನಿಮ್ದಾದ ಒಂದು ರಿಯಲ್ ಒಂದು ವ್ಯಕ್ತಿತ್ವ ಐತಿ, ನಿಮ್ದು ಒಂದು ನಿಜವಾದ ವ್ಯಕ್ತಿತ್ವ ಐತಲ್ಲ ಅದನ್ನು ಹೊರಗೆ ತೆಗೀರಿ. ಇನ್ನೊಬ್ರಿಗೋಸ್ಕರ ಇನ್ನೊಬ್ರ ಪ್ರತಿಷ್ಠೆನ ಇನ್ನೊಬ್ಬರ ಹಮ್ಮಿಗೆ ನೀವು ಅದನ್ನು ಬೂಸ್ಟ್ ಮಾಡೋದ್ರಾಗ ನಿಮ್ಮನ್ನು ನೀವು ಕಳ್ಕೊಂಬಿಟ್ಟಿರಿ ಅನಿಸುತ್ತೆ. ಸೊ ಅಲ್ಲಿ ಕಳ್ಕೊಬೇಡ್ರಿ, ನಿಮ್ಮನ್ನು ನೀವೇನದಿರಿ ಹೊರಗೆ ಬರ್ರಿ ಅಂತ ಹೇಳ್ತಿದ್ದಾರೆ. ಅದು ನೀವು ರೊಮ್ಯಾಂಟಿಕ್ ಸೈಕಲ್ ಆಗೇನು. ಓಕೆ, ನಿಮ್ಮಿಬ್ಬರನ್ನ ಹೇಳಿದೆ ಇಷ್ಟ ಅದಿರಿ. ಬಟ್ ವೀಲ್ ಆಫ್ ಫಾರ್ಚೂನ್ ಮತ್ತೊಂದು ಹೊಸ ಸೈಕಲ್ ಬಿಗಿನ್ ಆಗ್ತೈತಿ, ಮತ್ತು ಅದು ಒಂದು ಪ್ರೀತಿ ಬರ್ತೈತಿ, ಅದು ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ರೊಮ್ಯಾಂಟಿಕ್ ನಿಮ್ಮದು ಸೈಕಲ್ ಬರ್ತೈತಿ. ಬಟ್ ಅದು ಎದಕ್ಕೆ ಬಂದೈತೆ ಹೇಳಿದ್ನಲ್ಲ ಇಲ್ಲಿ ನಿಮ್ಗೆ ಅದೊಂದು ಪಾಠ ಕಲ್ಸೋಕ್ಕಾಗಿ ಬಂದೈತಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಿ ಬಂದೈತಿ. ಅದನ್ನು ಅರ್ಥ ಮಾಡ್ಕೊಡ್ರಿ, ಅದರ್ವೈಸ್ ಟೂ ಗುಡ್. ರೊಮ್ಯಾಂಟಿಕ್ ಸೈಕಲ್ ಬಿಗಂದ್ರಿ ಫಸ್ಟ್ ಐ ವಿಲ್ ಶೋ ದ ವರ್ಲ್ಡ್ ರಿಯಲ್ ಮೀ ಅಂತ ತೋರಿಸ್ರಿ. ಪ್ರೈಡನ್ನು ಬರಬಾರ್ದು ಅಡ್ಡ ಅಂತ ಮಾಡಿರಿ. ನೀವು ವೀಲ್ ಆಫ್ ಫಾರ್ಚೂನ್ ನೀವಿಲ್ಲೇ ಕ್ಲೇಮ್ ಮಾಡ್ಬೋದು. ಸೊ ಗೈಡೆನ್ಸ್ ಏನು ಬಂತು ನಿಮಗೆ ನೋಡೋಣ. ಡಿವೈನ್ ಪ್ಯಾಷನ್, ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್, ವಾಟ್ ಈಸ್ ಯುವರ್ ಹಾರ್ಟ್ಸ್ ಟು ಡಿಸೈರ್. ಇಲ್ಲಿ ಏನು ಬಂತಲ್ಲ ಇಲ್ಲೇ ಶೋ ದ ವರ್ಲ್ಡ್ ರಿಯಲ್ ಯು. ನಿಮ್ಮ ಮನಸ್ಸಿಗೆ ನೀವು ಹಾನೆಸ್ಟ್ ಆಗಿರ್ರಿ, ಅಂದರೆ ಪ್ರಾಮಾಣಿಕವಾಗಿರ್ರಿ. ಹಂಗಂದ್ರೆ ಏನು ಅರ್ಥ ಅಂದ್ರೆ ನಿಮಗೆ ಇಷ್ಟ ಇಲ್ಲದ ಕೆಲಸನೂ ಒಂದೊಂದ್ಸಲ ಬೇಗ ಅದ್ರ ಇನ್ನೊಬ್ರಿಗೆ ಇಷ್ಟ ಆಗತ್ತಿ ಅಂತ ಮಾಡ್ತಿರ್ತೀರಿ. ನಿಮ್ಗೆ ಅದು ಇಷ್ಟ ಇದ್ರೂ ಇದು ಬೇಡ ನನಗೆ ಆಗಬಾರ್ದು, ಅವ್ರಿಗೆ ನಮ್ಮ ಮನೆಯವ್ರಿಗೆ ಇಷ್ಟು ಕಷ್ಟ ಆಕತ್ರಿ, ನಮ್ಮ ಮನೆಗೆ ಅವ್ರು ಹಿಂಗೆ ಅಂತಾರೆ, ನನ್ನ ಗರ್ಲ್ ಫ್ರೆಂಡ್ ಹಿಂಗೆ ಅಂತಾರೆ, ನನ್ನ ಬಾಯ್ ಫ್ರೆಂಡ್ ಹಿಂಗೆ ಅಂತಾರೆ, ನನ್ನ ಫ್ರೆಂಡ್ಸ್ ಹಿಂಗೆ ಅಂತಾರೆ. ನಿಮ್ಮನ್ನೇ ನೀವು ಕಳ್ಕೊಂಬಿಟ್ಟಿರ್ತೀರಿ. ಅದು ಹೌದು ಅಂದ್ರೆ ಹೌದು ಅನ್ನೋಕೆ ಹೆದರಿಕೆ ನಿಮಗೆ, ಇಲ್ಲ ಅನ್ನೋಕೆ ಇಲ್ಲ ಅನ್ನೋ ಹೆದರಿಕೆ. ನಿಮ್ಮ ಮನಸ್ಸು ಹೇಳ್ತೈತಿ ನೀ ತಪ್ಪು ಮಾಡಾಕತ್ತೀನಿ, ಹಿಂಗೆ ಅನ್ಬೇಕಾಗಿತ್ತು, ಹಿಂಗೆ ಅಂದಿಲ್ಲ, ನೀ ಆ್ಯಕ್ಷನ್ ತೊಗೋಬೇಕಾಗಿತ್ತು ತೊಗೊಂಡಿಲ್ಲ. ಮನಸ್ಸು ಹೇಳ್ತೈತಿ, ಬಟ್ ಅದನ್ನು ನೀವು ಆ್ಯಕ್ಷನ್ ತೊಗೊಳಕ್ಕಾಗಿ ಇನ್ನೊಬ್ರಿಗೆ ನೋವಾಗ್ಬಿಟ್ರೆ, ಇನ್ನೊಬ್ರು ನಾವು ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನ, ಇದು ಒಣ ಪ್ರತಿಷ್ಠೆ. ಇದಕ್ಕಾಗಿ ನಿಮ್ಮನ್ನು ನೀವು ಕಳ್ಕೊಬೇಡ್ರಿ. ನಿಮ್ಮ ಮನಸ್ಸು ಏನು ಹೇಳ್ತೈತೆ ಟ್ರೂ ಡಿಸೈರ್, ನಿಮ್ಮ ನಿಜವಾದ ಒಂದು ಆಸೆ ಆಕಾಂಕ್ಷೆ ಗುರಿ, ಅದ್ರ ಕಡೆ ನಿಮ್ಗೆ ಲಕ್ಷ್ಯ ಕೊಟ್ಕೊಳ್ರಿ ಅಂತ ನಿಮಗಿಲ್ಲಿ ಬಂದಿರೋದು. ಸೊ ಹೆಲ್ಪ್ಫುಲ್ ಆತ ಅನ್ಕೊತೀನಿ. ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತಂದು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಇದು ನಿಮ್ಮದೇ ಆದಂಥ ಸ್ಪೇಸ್ ನೋಡಿರಿ. ನಿಮಗಿಲ್ಲೇ ಟ್ಯಾರೋದಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತೈತಿ, ಮೊನಾಲಜಿ ಕಾರ್ಡಿಂದ ಗೈಡೆನ್ಸ್ ಸಿಗ್ತೈತಿ, ನಿಮ್ಮ ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತೈತಿ, ನಿಮ್ಮ ಒಂದು ಪರ್ಸ್ನಲ್ ಡೆವಲಪ್ಮೆಂಟಿಗೆ ಗೈಡೆನ್ಸ್ ಸಿಗ್ತೈತಿ. ಎಲ್ಲನೂ ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಡ್ರಿ ಅಂತ ಹೇಳ್ತಾ ರೀಡಿಂಗನ್ನು ಮುಗಿಸೋಣಂತ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅಗೇನ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನಾಳೆ ಮತ್ತು ಹೊಸ ರೀಡಿಂಗ್ ಒಂದೊತ್ತಿಗೆ ಬೆಟ್ಟ ಹಾಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಕರೆಕ್ಟ್ 11 ಗಂಟೆ ಆಗೈತಿ ಇವತ್ತು. ಓಕೆ, ನಮಸ್ತೆ, ಥ್ಯಾಂಕ್ ಯು, ಬಿ ಹ್ಯಾಪಿ ಅಗೇನ್.